ಕನ್ಯಾ ರಾಶಿಯವರಿಗೆ ಈ ವರ್ಷ ಸ್ವಲ್ಪ ಅತಂತ್ರ ಸ್ಥಿತಿ ಇದೆ. ಬೇವು ಬೆಲ್ಲ ಎರಡೂ ಸಮ್ಮಿಶ್ರವಾಗಿದೆ ನಿಮ್ಮ ಬದುಕಿಗೆ ಈ ವಿಶ್ವಾವಸು ಸಂವತ್ಸರ. ಯಾಕೆ ಅಂತಂದರೆ ಶನೈಶ್ಚರನ ಬದಲಾವಣೆ ಸಪ್ತಮಕ್ಕೆ ಏನು ಬಂದಿದ್ದಾನೆ ಅಲ್ಲಿ ದಿಗ್ಬಲ ಇದೆ, ಇಲ್ಲ ಅಂತಲ್ಲ. ಆದರೆ ಅದು ತುಂಬ ಬಿರುಗಾಳಿಯನ್ನು ತರುತ್ತೆ ದಾಂಪತ್ಯದಲ್ಲಿ, ಅದರಲ್ಲಿ ಯಾವುದೇ ಸಂಶಯ ಬೇಡ, ಹುಷಾರಾಗಿರಿ. ಇನ್ನು ಈಗ ತತ್ಕಾಲದಲ್ಲಿ ಗುರು ಬಲ ಚೆನ್ನಾಗಿದೆ, ಹೀಗಾಗಿ ಆತಂಕ ಬೇಡ. ಮೇವರೆಗೆ ಮೇ ನಂತರದಲ್ಲಿ ಮಾತ್ರ ಕರ್ಮಸ್ಥಾನಕ್ಕೆ ಬರ್ತಾನೆ. ಅದು ಕೂಡ ಏನಂಥ ಹೀನಫಲ ಅಂತಲ್ಲ. ವೃತ್ತಿಯಲ್ಲಿ ಹೊಸ ಅವಕಾಶಗಳು, ಸ್ಥಾನಮಾನಗಳು, ಪ್ರತಿಷ್ಠೆ, ಗೌರವ ಇವುಗಳೆಲ್ಲ ಸಿಗ್ತಕ್ಕಂತಹ ಸಾಧ್ಯತೆ ಚೆನ್ನಾಗಿದೆ. ಯಾವುದೇ ಆತಂಕ ಬೇಡ. ವೃತ್ತಿ ಸಂಬಂಧಿ ಹೊಸ ಬದಲಾವಣೆಯನ್ನು ಕಾಣ್ತೀರಾ ಕನ್ಯಾ ರಾಶಿಯವರು. ಸಮಾಧಾನವನ್ನು ಕಾಣ್ತೀರಾ, ಅದರಲ್ಲಿ ಏನೂ ಸಂಶಯ ಇಲ್ಲ. ಮತ್ತು ಅವನು ಚತುರ್ಥಾಧಿಪತಿಯೂ ಹೌದು, ಸಪ್ತಮಾಧಿಪತಿಯೂ ಹೌದು. ಹೀಗಾಗಿ ಅಧಿಪತಿಯ ಬಲ ಚೆನ್ನಾಗಿರೋದ್ರಿಂದಾಗಿ ಉಚ್ಚಾಭಿಲಾಷೆ ಬೇರೆ. ಮಿಥುನ ರಾಶಿಯಲ್ಲಿ ಗುರುವಿಗೆ ಹೆಚ್ಚಿನ ಬಲ ಇರ್ತದೆ. ಈ ಕಾರಣದಿಂದಾಗಿ ಗೃಹ ಸೌಖ್ಯ, ಮನೆ ಕಟ್ತಕ್ಕಂಥದ್ದು, ಹೊಸ ವಾಹನ ಖರೀದಿ ಆಗಬಹುದು. ಈ ಥರದಕ್ಕೆಲ್ಲ ಅವಕಾಶಗಳು ಖಂಡಿತ ಇದೆ. ಬಂಧು ಬಾಂಧವರ, ಮಿತ್ರರ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಅವರ ಬಾಂಧವ್ಯಗಳು ಚಿಗುರ್ತಕ್ಕಂಥದ್ದು, ಇದನ್ನೆಲ್ಲ ನಾವು ಕಾಣಲಿಕ್ಕೆ ಅವಕಾಶ ಇದೆ. ದಾಂಪತ್ಯದಲ್ಲೂ ಏನು ತೀರಾ ಅಂತ ಅಲ್ಲ, ಅನುಕೂಲ ಇದೆ, ಇಲ್ಲ ಅಂತಲ್ಲ. ಆದರೆ ಸ್ವಲ್ಪ ಹುಷಾರಾಗಿರಬೇಕು, ಎಚ್ಚರಿಕೆ ಹೆಜ್ಜೆಗಳು ನೀಡಬೇಕು ಅಂತ. ಮತ್ತು ಪ್ರಧಾನವಾಗಿ ಮತ್ತು ಗಮನಿಸ್ತಕ್ಕಂಥ ನಾವು ರಾಹುಕೇತುಗಳನ್ನು. ಹೀಗಾಗಿ ಷಷ್ಠದ ರಾಹು ಸ್ವಲ್ಪ ಹುಂಬತನವನ್ನು ತಂದು ಕೊಡ್ತಾನೆ. ಏನಾಗುತ್ತೆ ನೋಡಿಬಿಡ್ತೀನಿ, ಈ ಥರದೊಂದು ಹುಂಬತನ ಅಂತೀವಲ್ಲ, ಅದು ಜಾಸ್ತಿ ಆಗುತ್ತೆ. ಅದು ಕಡಿಮೆ ಮಾಡ್ಕೋಬೇಕು. ವ್ಯಯದ ಕೇತು ಇದ್ದಾನಲ್ಲ, ಕಣ್ಣಿಗೆ ಕಾಲಿಗೆ ಬಾಧೆ ತರುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಅಪವ್ಯಯಗಳು ಬೇಕಾಗಿರಲ್ಲ, ಆದರೂ ವಿಪರೀತವಾದ ಖರ್ಚು, ಅನಗತ್ಯ ಖರ್ಚು ಅಂತೀವಲ್ಲ, ಆ ಥರದ್ದು ಜಾಸ್ತಿ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಖರ್ಚಿನ ಬಗ್ಗೆ ಸ್ವಲ್ಪ ಹುಷಾರು. ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಕೊಡಿ. ಅಕ್ಟೋಬರ್ನಲ್ಲಿ ಗುರುವಿನ ಬದಲಾವಣೆ ಇದೆಯಲ್ಲ, ಅದಂತೂ ತುಂಬ ತುಂಬ ಉತ್ಕೃಷ್ಟವಾದ ಫಲ ಕೊಡುತ್ತೆ. ಬಹುಶಃ ಬೇವು ಬೆಲ್ಲ ಎರಡು ಅಂತ ಹೇಳಿದ್ನಲ್ಲ, ಅಕ್ಟೋಬರ್ ತಿಂಗಳಲ್ಲಿ ಬೆಲ್ಲ ಸಮೃದ್ಧವಾಗಿರುತ್ತೆ ನಿಮ್ಮ ಬದುಕಿಗೆ. ಯಾಕೆಂದರೆ ಲಾಭದ ಗುರು ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಉಂಟು ಮಾಡ್ತಾನೆ, ಹಿರಿಯರಿಂದ ಒಳ್ಳೆಯ ಉಪದೇಶಗಳನ್ನು ಕೊಡಿಸ್ತಾನೆ. ಅಷ್ಟಲ್ಲದೆ ನಿಮಗೆ ಅತ್ಯಧಿಕ ಲಾಭ, ವ್ಯಾಪಾರಿಗಳಿಗಂತೂ ವಿಶೇಷವಾದ ಲಾಭವನ್ನು ಕಾಣ್ತೀರಾ. ಸಿಹಿ ಪದಾರ್ಥದ ವ್ಯಾಪಾರಿಗಳು, ಗುರು ಈ ಕೋಚಿಂಗ್ ಟೀಚಿಂಗ್ ಅಂತೀವಲ್ಲ, ವಿವೇಚನೆ ತುಂಬತಕ್ಕಂಥ ಕ್ಷೇತ್ರಗಳು, ಶಾಲೆ ಕಾಲೇಜು ಇತ್ಯಾದಿಗಳು ಯಾವುದಿದ್ದಾವೆ, IT BT ಅಂತೀವಲ್ಲ, ಆ ಎಲ್ಲ ಕ್ಷೇತ್ರದವರಿಗೆ ಅತ್ಯಧಿಕ ಲಾಭದ ಒಂದು ಫಲವನ್ನು ಅಕ್ಟೋಬರ್, ನವಂಬರ್, ಡಿಸೆಂಬರ್ವರೆಗೆ 3 ತಿಂಗಳು ನಿಮಗೆ ಬಂಗಾರ ಸುವರ್ಣ ಫಲ ಅಂತೀವಲ್ಲ, ಆ ರೀತಿಯ ಫಲಗಳನ್ನು ಖಂಡಿತ ಕಾಣ್ತೀರಾ. ಮನೆ ಕಟ್ತಕ್ಕಂಥದ್ದು ಇತ್ಯಾದಿ ಎಲ್ಲವೂ ಅಲ್ಲಿ ಏರ್ಪಾಡಾಗ್ಬಿಡುತ್ತೆ. ಆಮೇಲೆ ಮತ್ತೆ ಯಥಾ ಪ್ರಕಾರ ಸ್ವಲ್ಪ ನಿಧಾನಗತಿಯಲ್ಲಿ ಸಾಗುತ್ತೆ. ಆತಂಕ ಬೇಡ, ಹೆಚ್ಚಿನ ಫಲ ಚೆನ್ನಾಗಿದೆ. ಸಪ್ತಮದ ಶನೈಶ್ಚರನ ಅದೊಂದು ನಿಮಗೆ ತೊಡಕು. ಈ ಕಾರಣದಿಂದಾಗಿ ನೀವು ದಾಂಪತ್ಯ ಜೀವನದ ಸೌಖ್ಯಕ್ಕಾಗಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಇವುಗಳನ್ನು ಮಾಡಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು.